ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಈಗೇನ್ ಲೈವ್ ಬಂದಿರ್ತಾವಲ್ಲ ಒಂದ್ 15-20 ದಿವಸಕ್ಕ ಇವು ಆಟೋಮೆಟಿಕ್ ಆಗಿ ಹೋಗ್ತಿರ್ತಾವ ಫೇಸ್ಬುಕ್ ದಿಂದ. ಆದ್ರೂ ಇದು ನೀವು ಆ ಫೇಸ್ಬುಕ್ ಪೇಜ್ ಫಾಲೋವರ್ ಆದ್ರೆ ಇಂಥವೆಲ್ಲ ನೇರವಾಗಿ ಸಿಗ್ತಾವ. ಯೂಟ್ಯೂಬ್ ದಾಗ ಅದು ಒಮ್ಮೆ ಸಿಗುದಿಲ್ಲ. ಇವತ್ತ ಆಷಾಢ ಏಕಾದಶಿ, ವಿಠಲ್ ರುಕ್ಮಿಣಿಯ ಆಶೀರ್ವಾದ ನಿಮ್ ಮ್ಯಾಗಿರ್ಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಾ ಯಾಕ ಓಂ ನಮಃ ಶಿವಾಯ ಅನ್ನೋದು ನಿಮ್ಗ ಕಮೆಂಟ್ ಮಾಡ್ರಿ, ಗೊತ್ತಾಗ್ತೈತಿ ಹಿಂದಾಗಡೆ. ಯಾಕಂದ್ರೆ ನಮ್ ಬೆಳಗಾವಿ ಜಿಲ್ಲೆ ಬಗ್ಗೆ ಹೇಳ್ಬೇಕಂದ್ರ ಒಂದ್ 20-25 ವರ್ಷದಿಂದ ನೋಡ್ತೇನೆ ನಾನು ಬೆಳಗಾವಿ ಜಿಲ್ಲೆನ. ಬೆಳಗಾವಿ ಜಿಲ್ಲೆ ವಿಮಾನ ಚಾಲು ಆದಾಗ ಯಾವ್ಯಾವ ವಿಮಾನಗಳು ಬೆಳಗಾವಿಗೆ ಬರ್ತಾವು, ಯಾರು ಬಂದ್ರು, ಅವ್ರು ಯಾವ ಲಾಡ್ಜ್ ದಾಗ ಇಳ್ಕೊಂಡ್ರು, ಬೆಳಗಾವದಾಗ ಇಫಾದಾಗ ಇಟ್ಕೊಂಡ್ರು, ಏನ್ ವೆಲ್ಕಮ್ ದಾಗ ಇಟ್ಕೊಂಡ್ರು, ಒಂದ್ ಕಾಕ್ತಿ ಒಳಗೆ ಇನ್ನೊಂದ್ ಸ್ಟಾರ್ ಹೊಟ್ಟಿರ ಅಲ್ಲಿ ಇಳ್ಕೊಂಡ್ರು, ಸಂಕಮ್ದಾಗ ಇಳ್ಕೊಂಡ್ರು, ಸರ್ಕಿಟ್ ಹೌಸ್ ದಾಗ ಇಳ್ಕೊಂಡ್ರು, ಯಾರು ಬಂದ್ರ VIP ಗಳು ಎಲ್ಲಿ ಇಳ್ಕೊಂಡ್ರು, ಯಾವಾಗ ಹೊಳ್ಳು ಆದ್ರು, ಅವ್ರ ಕೂಡ ಯಾರ್ಯಾರು ಕೂಡಿದ್ರು. ಆಮ್ಯಾಗ ಬೆಳಗಾವಿ ಜಿಲ್ಲಾದಾಗ, ಬೆಳಗಾವಿ ಒಳಗಾತು ಜಿಲ್ಲಾದಾಗ ಕುಲ್ಲಾ ಜಾಗ ಎಲ್ಲಿ ಯಾರ ಹೆಸರ್ಲೆ ಐತಿ, ಲಿಟಿಗೇಷನ್ ದಾಗ ಯಾವ್ದೈತಿ, ಅಲ್ಲಿ ಯಾರು ಏನ್ ಮಾಡ್ಬೇಕು ಅನ್ನೋದ ಒಂದ್ 20 ವರ್ಷದಿಂದ ಒಂದು ಪ್ರೈವೇಟ್ ವಿಂಗ್ ಅಂದ್ರ ಈ ಇಂಟ್ ಅಂತಾರೆ, ಪ್ರೈವೇಟ್ ಇಂಟ್ ಅಂತಾರೆ ಇದಕ್ಕೆ, ಗುಪ್ತಚರ ಅಂತ ಒಂದ್ ಗುಪ್ತಚರ ಇಲಾಖೆಗಳ ಕೆಲಸ ಮಾಡ್ತಾವ ಬೆಳಗಾವದಾಗ. ಯಾರ ಏನೇ ಮಾಡಿದ್ರು, ಯಾವ ರಾಜಕಾರಣಿ ಮನ್ಯಾಗ ಏನ್ ನಡ್ದೈತೆ ಅನ್ನೋದು ಗೊತ್ತಾಗ್ತದೆ. ಯಾಕಂದ್ರ ಅಲ್ಲಿ ಗನ್ಮ್ಯಾನ್ ಆತು, ಡ್ರೈವರ್ಗಳ, ಅಡಿಗೆ ಮಾಡವ್ರ, ರಿವ್ಯೂ ಆಗ್ಯಾವ್ರ, ಪರಿಶೀಲ ಇವರೆಲ್ಲ ಅವ್ರವ್ರಿಗೆ ಯಾವ್ಯಾವ ರಾಜಕಾರಣಿಗಳ ಮನ್ಯಾಗ ಏನ್ ನಡ್ದೈತಿ ಅನ್ನೋದ ಅಲ್ಲಿ ಮಾಹಿತಿ ಹೋಗ್ತಿರ್ತೈತಿ. ಇರ್ಲದು ಅಂತ ಒಂದು ಮಾಹಿತಿ ಹೋಗು ಕಾಲಕ್ಕೆ ನಾವ ಒಂದ್ ತಿಂಗಳ 1.5 ತಿಂಗಳಿಂದ, ಒಂದ್ 3-4 ತಿಂಗಳಿಂದ ಬೆನ್ನ ಹತ್ತಿದ್ದು ನಾವು. ಓಂ ನಮಃ ಶಿವಾಯ, ಶಿವಮ್ ಅಸೋಸಿಯೇಟ್ಸ್ ಬೆಳಗಾವದಾಗ ಇದು ಟೊಪ್ಪಿಗೆ ಹಾಕ್ತೈತಿ, ಮತ್ ಇದ್ರ ಬಗ್ಗೆ ನೀವು ಬಹಳ ಜಾಗೃತಿ ಇರ್ರಿ ಅಂತಂದು. ಆಮ್ಯಾಗ ಅದಕ್ಕೆ ಯಾರು ದಣಿ ಹತ್ಲಿಲ್ಲ. ನಾವು ಬೆನ್ನ ಹತ್ತಿಬಿಟ್ಟು, ಬೆನ್ನ ಹತ್ತಿದ ಮ್ಯಾಗ ಇವತ್ತಲ್ಲಿ 4,000, 4,500, 2,000, 3,000 ಕೋಟಿ ಅಲ್ಲಿ ಜಿಲ್ಲಾಡಳಿತ ಇದ್ದದ್ದ ಏಕದಮ್ಮ ಅವ್ರ ಮ್ಯಾಗ ಒಂದ್ ಕ್ರಮ ತಗೊಂತು. ಇವತ್ತ CID ಎನ್ಕ್ವೈರಿ ನಡೆದೈತಿ. ಆದ್ರ ಈ CID ಎನ್ಕ್ವೈರಿ ಒಳಗ ಈ KPID ಅಂಡರ್ದಾಗ ಬಡ್ಸ ಮತ್ತು BNS ಕಾಯ್ದೆದಾಗ ಇವನ್ನೆಲ್ಲ ಹಾಕಿದಾರ. ಇವತ್ತ ಅದು ಸೆಬಿ ಮತ್ತು ರಿಸರ್ವ್ ಬ್ಯಾಂಕ್ ಇಂದ ಗೈಡ್ಲೈನ್ಸ್ ಮ್ಯಾಗ ಮಾಡಿದಾರೋ, ಅದನ್ನ ಹೆಂಗ್ ದುರುಪಯೋಗ ಮಾಡ್ಕೊಂಡಾರ ಅನ್ನೋದ ಅದು ಪೊಲೀಸ್ ತನಿಖೆ ಒಳಗ್ ಗೊತ್ತಾಗ್ತೈತೆ. ಈ 4 ಅಂತೂ ಈಗಾಗಲೇ ಈ ಒಂದು ಅಸಿಸ್ಟೆಂಟ್ ಕಮಿಷನರ್ ಮತ್ತು DR ಅವರ ಅಂಡರ್ದಾಗ ನಡೆದವು. ಆನಂತರ ಮತ್ತೊಂದು SK ಗ್ರೂಪ್, ಅಪೆಕ್ಸ್ ಗುಂಪ, ಇವೆಲ್ಲ ಅಂದ್ರ 4%, 5%, 6% ನಿಮಗೆ ರೊಕ್ಕ ಹಾಕ್ತೇವ ಅಂತೇಳಿ ಸಾವಿರಾರು ಕೋಟಿ ರೂಪಾಯಿ ಈ ಬೆವರು ಸುರಿಸಿ ದುಡಿದ ಗಂಟಿದ. ರಿಟೈರ್ಡ್ ಆದವ್ರಾತು, ಹೊಲ ಮನಿ ಮಾರಾತು, ಮಕ್ಕಳ ಮದ್ವಿಗೆ ಆತು, ತಮ್ಮ ಮಕ್ಕಳ ನೌಕರಿ ಹಚ್ಚಾಕಾತು, ಉದ್ಯೋಗ ಮಾಡಕಾತು, ಇಟ್ಟಂತ ದುಡ್ಡನ್ನ ಅಲ್ಲಿ ಹಾಕಿರ. ಈಗ ಅದು ಎನ್ಕ್ವೈರಿ ನಡೆದೈತಿ. ಎನ್ಕ್ವೈರಿ ಏನೇನ್ ಆಗ್ತೈತಿ, ಎಂತ ಆಗ್ತೈತಿ, ಅವ್ರು ಎಟ್ಟೆಡ್ ದುಡ್ಡು ಚೈನಿ ಮಾಡಿದಾರೋ, ಖರ್ಚು ಮಾಡಿದಾರೋ, ಎಲ್ಲಿ ಆಸ್ತಿ ಮಾಡಿದಾರೋ ಅದನ್ನ ತನಿಖೆ ಆದ್ಮ್ಯಾಗ ಗೊತ್ತಾಗ್ತೈತಿ. ಒಂದಂತೂ ಈ ಇನ್ಶೂರೆನ್ಸ್ ದುಡ್ಡು ಬರ್ಬಹುದು ಅಂತೇಳಿ ನಮ್ಮ ಒಂದು ಲೀಗಲ್ ಅಡ್ವೈಸರ್ KPID ಒಳಗ ಆತಂದ್ರ ಇನ್ಶೂರೆನ್ಸ್ ದುಡ್ಡು ಬರ್ಬಹುದಂತ ಅವ್ರು ಹೇಳ್ತಾರ. ನಾ ಏನ್ ಅನ್ನೋದಂದ್ರ, ಇವೆಲ್ಲಾ ಕಂಪ್ನಿಗಳು ಈ ಒಂದ್ ಇಂಟ್ಗೆ ಹೆಂಗ್ ಸಿಗ್ಲಿಲ್ಲ, ಈ ಪ್ರೈವೇಟ್ ಏನ್ ಇದ್ ಮಾಡ್ತಾರಲ್ಲ ಇವ್ರು ರೊಕ್ಕ ಮಾಡೋದನ್ನ. ಯಾಕಂದ್ರೆ ಶಿವಮ್ 2016ರಿಂದ ಇದ ನೆಟ್ವರ್ಕ್ ಚಾಲೂ ಮಾಡಿತ್ತು. ಆದಿತ್ಯ ರಾಜು ಸ್ವಲ್ಪ ದಿವಸದಿಂದ ಮಾಡಿತ್ತು. ಈ ರೊಕ್ಕ ಕೊಡ್ತೇವೆ ಅನ್ನೋದ ಈ ಮಂದಿಗೆ ಹೆಂಗ್ ಗೊತ್ತಾಗ್ಲಿಲ್ಲ? ನಮ್ಮಂತ ಒಬ್ಬ ಪತ್ರಕರ್ತ ಗುದ್ದಾಡಿ ಇದನ್ನ ನಾವು ತೆಗೆದು ಇಡೀ ರಾಜ್ಯದಾಗ ಒಂದು ದೊಡ್ಡ ಹಗರಣ ಅಂತ ಆತದ. ಆದ್ರೆ ಮುಂದೀಗ ತನಿಖೆ ನಡೆದೈತಿ. ಆದ್ರೆ ಇವತ್ತ ಈ ದುಡ್ಡ ಬಾಳ ಮಂದಿ ನನಗೆ ಫೋನ್ ಹಚ್ಚಿ ಕೇಳ್ತಾರ. ಒಂದ್ ನಾವ್ ಇದನ್ನ ಎಪಿಸೋಡ್ ಮಾಡಿದಾಗ, ಏನ್ರಿ ಅವ್ರಂತ ಮಂದಿಯ ಇಲ್ಲ ಅಂತೇಳಿ ಕಮೆಂಟ್ ಮಾಡ್ತಿದ್ರು ಬಾಳ ಮಂದಿ. ಈಗ ಅದೇನ್ ಕೊಟ್ಟ ದುಡ್ಡಿಗೆ ಬಡ್ಡಿ ಇಲ್ಲ, ದುಡ್ಡು ಹೋತು. ಈಗ ಹೆಚ್ಚ ಕಡಿಮೆ ಆತಂದ್ರ ಬಾಳ ಮಂದಿ ಬೇನಾಮಿ ಇಟ್ಟವ್ರು ನಾವ್ ಇಟ್ಟೇ ಇಲ್ಲಪ್ಪ, ನಮ್ಗೆ ಗೊತ್ತಿಲ್ಲ ಅನ್ನುವಂತ ಒಂದು ಲೆಕ್ಕದಾಗ ಈಗ ಮಾತಾಡಕ್ ಶುರು ಮಾಡಿದಾರೆ. ಯಾಕಂದ್ರೆ ಇತ್ತೀಚೆಗೆ ಇವು ಏನಾಗಿದಾವಲ್ಲ ಎಲ್ಲ, ಇವ ಪೊಲೀಸ್ ಇಲಾಖೆ ಒಂದು ಕ್ರಮ ತಗೊಂಡ್ಮ್ಯಾಗ, ಜಿಲ್ಲಾಡಳಿತ ಕ್ರಮ ತಗೊಂಡ್ಮ್ಯಾಗ ಎಲ್ಲಾರು ಗಪ್ಚುಪ್ ಕುಂತಾರ. ಈಗ ನೀವು ದುಡ್ಡು ಇಟ್ಟಿರಂತ ತೊಡೆ ಮಂದಿ ಹೇಳ್ತಾರ, ನಾವೇನ್ ಇಟ್ಟಿರ ಹಾಕಿಲ್ರಿ ಅಂತ ತೊಡೆ ಮಂದಿ ಹೇಳ್ತಾರ. ಆದ್ರೆ ಯಾರಿಗ್ ಬರತೈತೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಮತ್ ಯಾರೇ ಇದನ್ನ ಪ್ರತಿ ತಿಂಗಳ ನಿಮಗ್ ದುಡ್ಡು ಹಾಕತ್ತಿದ್ರು ಇಷ್ಟೆಲ್ಲ ಆದ್ಮ್ಯಾಗನು ಅವ್ರಿಗೆ
ನಾವು ಕೃತಜ್ಞತೆ ಹೇಳೋಣ. ಅವ್ರ ಬಗ್ಗೆ ಮತ್ತೊಂದು ಎಪಿಸೋಡ್ ಮಾಡೋಣ ನಾವು. ಇಷ್ಟೆಲ್ಲ ಆದ್ಮ್ಯಾಗ ಇವ್ರು ಯಾರ ನಿಮ್ಗ ಪ್ರತಿ ತಿಂಗಳ ನಿಮ್ಗೆ ಕೊಡ್ಬೇಕಾದದ್ ಕೊಡತಿದ್ರ. ನಾನೇನ್ ಅನ್ನೋದಂದ್ರ, ಇದು ಬೆವರು ಸುರಿಸಿದ ದುಡ್ಡು, ಬೆವರು ಸುರಿಸಿ ದುಡ್ದು ಗಳಿಸಿದ ದುಡ್ಡಿದ. ಆದ್ರೆ ಓಂ ನಮ ಶಿವಾಯ, ಅವನ ಅರೆಸ್ಟ್ ಮಾಡಿದಾಗ ಏನ್ ಹೇಳಿದವ ಶಿವಮ್ಮ, ಓಂ ನಮ ಶಿವಾಯ. ಆಮೇಲೆ ಜೈಲಿನಿಂದ ಬಂದಾಗೂ ಓಂ ನಮ ಶಿವಾಯ. ಈಗ ಈಗೇನೈತ್ಲ ದುಡ್ಡು ಹಾಕಿದವ್ರ ಎಲ್ಲದ್ರಾಗೂ ದಿವಸ ಮುಂಜಾನೆ 3 ಸಲ ಓಂ ನಮ ಶಿವಾಯ ಅನ್ರಿ, ರಾತ್ರಿ 3 ಸಲ ಓಂ ನಮ ಶಿವಾಯ ಅನ್ರಿ, ಖಾಲಿ ಇದ್ದಾಗ ಓಂ ನಮ ಶಿವಾಯ ಅನ್ರಿ. ಮ್ಯಾಗಿನಿಂದ ಶಿವ ಬಂದ ಕೊಡ್ತಾನು, ನೀವು ಹಾಕಿದ ದುಡ್ಡ ಇಸ್ಕೋರಿ, ಆರಾಮಿರ್ರಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ.